ಮಳೆಯ ಅನಾಹುತಗಳು ದಿನೇ ದಿನೇ ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ವಿಶೇಷವಾಗಿ ಮನೆಗಳ ಕುಸಿತ ಆಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಇವತ್ತು ಸರ್ಕಾರದ ನಡವಳಿಕೆಗಳೇನಿದೆ ಬಹುಶಃ ನಾಡಿನ ಜನತೆಯು ಗಮನಿಸ್ತಾ ಇದ್ದಾರೆ, ನೀವು ಗಮನಿಸಿದ್ದೀರಿ. ನಾನು ಮೊನ್ನೆ ಶನಿವಾರದ ದಿವಸ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಭಾಗದಲ್ಲಿ ಆದಂಥ ಒಂದು ದೊಡ್ಡ ಅನಾಹುತದ ಭೂಕುಸಿತದ ಹಿನ್ನೆಲೆಯಲ್ಲಿ ಯಾರೋ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿ ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿ ದೆಹಲಿಯಿಂದ ಹೋದಂಥದ್ದೇನಿದೆ, ಆ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿಯುತವಾದಂಥ ಒಬ್ಬ ಉಪಮುಖ್ಯಮಂತ್ರಿಯ ಹೇಳಿಕೆಗಳೇನಿದೆ, ಏನು ಕುಮಾರಸ್ವಾಮಿ ಬಂದು ಏನು ಮಾಡಿಬಿಡ್ತಾನೆ, ಇಲ್ಲಿ ಶೋ ಮಾಡೋಕ್ಕೆ ಬಂದಿದ್ದಾನೆ, ಬರೋದಾಗಿದ್ದರೆ ಮಿಲ್ಟ್ರಿ ಕರ್ಕೊಂಬರ್ಬೇಕಾಗಿತ್ತು ಸೈನಿಕರನ್ನು, ಇದೆಲ್ಲ ಹೇಳಿದ್ದಾರೆ. ಈಗ ಮಿಲ್ಟ್ರಿಯ ಸೈನಿಕರು ಸಹ ಹೋಗಿ ಅಲ್ಲಿ ಯಾವೊಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ, ರಾಜ್ಯ ಸರ್ಕಾರಕ್ಕೆ ಬೆಂಬಲ ಕೊಟ್ಟು. ಶಿವಕುಮಾರ್ ಅವರ ಅಪೇಕ್ಷೆ ಮೇರೆಗೆ ಇವತ್ತು ನಮ್ಮ ಸೈನಿಕರು ಅಲ್ಲಿಯ ಸಮಸ್ಯೆಗಳನ್ನು ನೋಡಿ ಬೆಳಗಾವಿಯಿಂದ ತಕ್ಷಣಕ್ಕೆ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಡೆಪ್ಯೂಟ್ ಮಾಡಿದ್ದಾರೆ. ನಾನು ಹೋದ ನಂತರ ಮುಖ್ಯಮಂತ್ರಿಗಳು ಹೋದರು, ಅವ್ರ ಜೊತೆ 3-4 ಜನ ಮಂತ್ರಿಗಳು ಹೋಗಿದ್ದಾರೆ. ಹಾಗಿದ್ರೆ ಅವರೇನು ಮಾಡಲಿಕ್ಕೆ ಹೋಗಿದ್ರು ಅಂತಕ್ಕಂಥ ಹೇಳಬೇಕಲ್ಲ ಉಪಮುಖ್ಯಮಂತ್ರಿ. ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ, ಮತ್ತೆ ಗಮನಿಸಿದ್ದೇನೆ. ನಾನು ಕುಮಾರಸ್ವಾಮಿ ಅವರಿಗೆ ಉತ್ತರ ಕೊಡೋದಿಲ್ಲ, ಅವ್ರನ್ನ ನೆನೆಸ್ಕೊಳ್ಳಿಕ್ಕೆ ಆಗದೇ ಇಲ್ಲ ಅಂತ ಹೇಳಿದ್ದಾರೆ. ಆ ಕೆಲಸ ಮಾಡ್ತಿರೋರು ಅವರು. ಪ್ರತಿಯೊಂದಕ್ಕೂ ನನ್ನ ಒಂದು ರಾಜ್ಯದ ಭೇಟಿಯನ್ನು ಟೀಕೆ ಮಾಡ್ತಕ್ಕಂಥ ಈ ವ್ಯಕ್ತಿ ನಂತರ ನಾನು ಮಾತಾಡಲ್ಲ ಅಂತಾರೆ. ಈ ವ್ಯಕ್ತಿಯಲ್ಲೇ ಒಂದು ರೀತಿಯ ಗೊಂದಲ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ